ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ ಫ್ಲವರ್ ಬ್ರೋಚ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ಯಾರಿಗೆ ಯೂಸ್ಫುಲ್ ಆಗುತ್ತೋ ಅವರಿಗೆ ಶೇರ್ ಮಾಡಿ. ಇದಕ್ಕೆ ಬೇಕಾಗಿದ್ದ ಮೆಟೀರಿಯಲ್ಸ್ ಬಂದುಬಿಟ್ಟು ಇದು ಈ ಥರ ಗ್ಲಾಸ್ ಟ್ಯೂಬ್ಸು, ಫ್ಲವರ್ ಸೀಕ್ವೆನ್ಸು, ಪರ್ಲು ಮತ್ತು ಲೀವ್ ಶೇಪ್ ಸೀಕ್ವೆನ್ಸು. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನು ಈ ಥರದ್ದು ಟ್ಯೂಬ್ ಬಿಡ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಮುಂದೆಯಿಂದ ಹಾಕಬೇಕಿಲ್ಲಿ. ಈ ಥರ ಬರಬೇಕು ಟಿ ಶೇಪಲ್ಲಿ, ಬಟ್ ಮಿಡ್ಲಲ್ಲಿ ಟಿ ಬರಬಾರ್ದು, ಈ ಸೈಡಲ್ಲಿ ಟಿ ಶೇಪಲ್ಲಿರಲಿ. ನೆಕ್ಸ್ಟ್ ಈ ಥರ ಮತ್ತು ನಾವು ಇಲ್ಲಿಂದ ಸ್ವಲ್ಪ ಮುಂದೆ ತಗೋಬೇಕು. ಡಿಸ್ಟೆನ್ಸ್ ನೋಡಿಕೊಂಡು ಮಾಡಿದ್ರೆ ಸರಿಯಾಗಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಮುಂದಿಂದ ತಗೊಂಡು ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಇಲ್ಲಿ ನೀಡಲ್ಲಿ ಇನ್ಸರ್ಟ್ ಮಾಡಬೇಕು. ಕರೆಕ್ಟಾಗಿ ಇಲ್ಲಿ ಮಿಡ್ಲಲ್ಲಿ ಸ್ಕ್ವೇರ್ ಶೇಪಲ್ಲಿ ಬರಬೇಕು. ಆ ಥರ ಮಾಡ್ಕೊಂಡ ನಂತರ ಇಲ್ಲಿ ಮಿಡ್ಲಲ್ಲಿ ಒಂದು ಫ್ಲವರ್ ಸೀಕ್ವೆನ್ಸು ಪರ್ಲ್ ಹಾಕ್ತಾಯಿದ್ದೀನಿ. ಈ ಪರ್ಲ್ ಬಿಟ್ಬಿಟ್ಟು ಮಿಡ್ಲಲ್ಲಿ ಇದನ್ನು ನೀಡಲ್ಲಿ ಇನ್ಸರ್ಟ್ ಮಾಡಬೇಕು. ಇದಾದಮೇಲೆ ಇಲ್ಲಿ 3 ಸೈಡ್ಸು ನಾನು ಲೀಫ್ ಸೀಕ್ವೆನ್ಸು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಲೀಫ್ ಸೀಕ್ವೆನ್ಸ್ ಮಿಡ್ಲಲ್ಲಿ 2 ಹೋಲ್ ಇರುತ್ತೆ. ಇನ್ ಬಿಟ್ವೀನ್ ನಾನು ಈ ಥರದ್ದು ಶುಗರ್ ಬಿಡ್ಸ್ ಹಾಕ್ತಾಯಿದ್ದೀನಿ. ಎರಡೆರಡು ಶುಗರ್ ಬಿಡ್ಸ್ ಹಾಕಿದ್ರೆ ಗ್ಯಾಪ್ ಕವರ್ ಆಗುತ್ತೆ, ಅಥವಾ 3. ಅದು ಗ್ಯಾಪ್ ಎಷ್ಟಿದೆ ನೋಡ್ಕೊಂಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಈ ಥರ ಒಂದು ಸೀಕ್ವೆನ್ಸು, 2 ಶುಗರ್ ಬೀಡ್ಸು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ ಬಿಟ್ವೀನಲ್ಲಿ. ಪ್ಲೇಸಿಂಗ್ ತುಂಬ ಕರೆಕ್ಟಾಗಿ ಮಾಡಿದ್ರೆ ಡಿಸೈನ್ ಸರಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಸೊ ಇದು ಈ ಥರ ಬಂತು. ಸೇಮ್ ಈ ಕಡೆ ಸೈಡ್ ಕೂಡ ಅದೇ ಥರ ಮಾಡ್ಕೋಬೇಕು. ಈ ಸೀಕ್ವೆನ್ಸ್ ಮಿಡ್ಲಲ್ಲಿ ಗ್ಯಾಪ್ ಇರುತ್ತೆ, ನಾನು ಅದಕ್ಕೆ ಅಂತ ಈ ಥರ ಶುಗರ್ ಬಿಡ್ಸ್ ತೊಗೊಂಡಿದ್ದೀನಿ. ಸೊ ಈ ಥರ ಎರಡು ಶುಗರ್ ಬಿಡ್ಸ್ ಹಾಕ್ತಾಯಿದ್ದೀನಿ. ಅಷ್ಟೇ ಗ್ಯಾಪ್ ಇರೋದಲ್ಲಿ, ಅದಕ್ಕೆ 2 ಹಾಕ್ತೀನಿ. ಇನ್ ಕೇಸ್ ಅದು ಜಾಸ್ತಿ ಇತ್ತಂದರೆ 3 ಆದರೂ ಹಾಕೋಬೋದು. ಈ ಥರ ನೆಕ್ಸ್ಟ್ ಇವೆರಡು ಮಿಡ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಹಾಕಿ ಚೆನ್ನಾಗಿ ಕಾಣುತ್ತೆ. ಇದು ಮಿಡ್ಲಲ್ಲಿ ಬರೋ ಥರ ನೋಡಿ ಹಾಕಿ
ನೋಡಿ ಇದು ಒಂದು ಪಾರ್ಟಿಗೆ ಆಯಿತು. ಇದೇ ಥರ ನಾನು ಇಲ್ಲಿ ರಿಮೈನಿಂಗ್ 3 ಪಾರ್ಟ್ಸಿಗೂ ಹಾಕ್ತೀನಿ. ನಾನು ಸ್ವಲ್ಪ ಕಲರ್ಸ್ ಚೇಂಜ್ ತೊಗೊಂಡಿದ್ದೀನಿ. ಲೈಟ್ ಗ್ರೀನು ಮತ್ತು ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ, ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣಲಿ ಅಂತ. ಸೊ ಒಂದು ಫ್ಲವರ್ ಸೀಕ್ವೆನ್ಸು, ಒಂದು ಪೋಲು ಮಧ್ಯೆ ಇನ್ಸರ್ಟ್ ಮಾಡಬೇಕು ನೀಡಲು. ಈ ಥರ ಆದಮೇಲೆ ಸ್ವಲ್ಪ ಸೈಡಿಗೆ ಈ ಥರ ಡಾರ್ಕ್ ಗ್ರೀನ್ ಲೀವ್ ಸೀಕ್ವೆನ್ಸು ಮತ್ತು 2 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಯಾವ ಥರ ಮಾಡಿದ್ರು ಸೇಮ್ ಇದೇ ಥರ ಇದನ್ನು ಅಷ್ಟೇ ಅಲ್ಲೇ ಪ್ಲೇಸ್ ಮಾಡಬೇಕು. ಈ ಕಡೆ ಸೈಡು ಅಷ್ಟೇ. ಸೇಮ್ ಅದೇ ಥರ ಇದು ಕೂಡ ಮಾಡಬೇಕು. ಸೊ ಇನ್ ಬಿಟ್ವೀನ್ ಒಂದು ಹಾಕಬೇಕು. ಮಿಡ್ಲಲ್ಲಿ ಶುಗರ್ ಬೀಡ್. ನೀವು ಬೇಕಾದರೆ ಕಡ್ದಾನ ಬೀಡ್ಸ್ ಕೂಡ ಹಾಕೋಬೋದು. ಈ ಥರ ಕಾಣುತ್ತೆ. ಮತ್ತು ನಾನಿಲ್ಲಿ ಆಪೋಸಿಟ್ ಸೈಡ್ ತಗೋತಾ ಇದ್ದೀನಿ. ಮತ್ತು ಒಂದು ಪರ್ಲ್ ಆ್ಯಡ್ ಮಾಡ್ತಾಯಿದ್ದೀನಿ ಮಿಡ್ಲಲ್ಲಿ. ಇಲ್ಲಿ ಕೂಡ ಅಷ್ಟೇ ಆಪೋಸಿಟ್ ಕಲರ್ಸ್ ತೊಗೊತಾ ಇದ್ದೀನಿ. ಶುಗರ್ ಬೀಡ್ಸ್ ತೊಗೊಂಡು ಅದು ಕವರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ತೊಳ್ತಾ ಇದ್ದೀನಿ. ಎರಡು ಶುಗರ್ ಬೀಡ್ಸು ಮತ್ತು ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಲಾಸ್ಟ್ ಫ್ಲವರ್ ಉಳಿದಿದೆ. ಸೇಮ್ ಫ್ಲವರ್ ಸೀಕ್ವೆನ್ಸು, ಪೋಲು ಮತ್ತು ಲೀಫ್ ಸೀಕ್ವೆನ್ಸ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಈ ಥರ ಹಾಕಿ ಒಂದು ಸರ್ತಿ ಇಲ್ಲಿ ಮತ್ತು ಅಪೋಸಿಟ್ ಸೈಡು
ಇದು ಲಾಸ್ಟ್ ಸೀಕ್ವೆನ್ಸು. ಸೊ ಇಲ್ಲೆಲ್ಲ ಪ್ಲೇನ್ ಆಗುತ್ತೆ ಅಂತಂದರೆ ನೀವು ಈ ಥರದ್ದು ಫ್ಲವರ್ ಸೀಕ್ವೆನ್ಸ್ ಸಿಗುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ನಮ್ಗೆ ಇಷ್ಟೇ ಬೇಕು ಅಂದರೆ ಇಲ್ಲಿಗೆ ಎಂಡಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಪ್ಲೇನ್ ಆಗಿದೆ ಅಂತ ಈ ಥರದ್ದು ಫ್ಲವರ್ ಸೀಕ್ವೆನ್ಸ್ ತೊಗೊಂಡಿದ್ದೀನಿ. ಬಂದುಬಿಟ್ಟು ಇಲ್ಲಿ ಗೋಲ್ಡ್ ಕಲರ್ ಆದರೂ ನೀವು ಪೋಲ್ ತೊಗೋಬೋದು. ಅಥವಾ ಸೇಮ್ ಗೋಲ್ಡ್ ಬೀಡ್ ಅಥವಾ ಪರ್ಲ್ ಯಾವುದಾದ್ರೂ ತೊಗೋಬೋದು. ಫೋರ್ ಸೈಡ್ಸು ಇದೇ ಥರ ಫ್ಲವರ್ಸಿಂದ ಕವರ್ ಮಾಡ್ಕೋಬೋದು. ಇದು ನೀವು ಫ್ರಂಟ್ ನೆಕ್ ಲೈನು ಮತ್ತು ಬ್ಯಾಕ್ ನೆಕ್ ಲೈನು ಹಾಗೆ ಸ್ಲೀವ್ಸಿಗೆಲ್ಲ ವರ್ಟಿಕಲ್ ಆಗಿ ಹಾಕ್ಕೋಬೋದು ಅಥವಾ ಬುಟಾಸ್ ಟೈಪು ಸ್ಕ್ಯಾಟರ್ಡ್ ಆಗಿಬಿಟ್ಟು ಹಾಕ್ಕೋಬೋದು. ಫೈನಲಿ ಈ ಥರ ಬಂದಿದೆ ವರ್ಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.